ಶ್ರೀ ಗುರುಭ್ಯೋ ನಮಃ. ಸ್ವಸ್ತ್ಯಸ್ತು ಸತಾಂ. ಭಾಗವತ ಸಂಪ್ರಮೋದ ಶ್ರೋತೃಗಳಿಗೆ ಸುಸ್ವಾಗತ. 4ನೆಯ ಎಪಿಸೋಡ್ ಇದೀಗ ಪ್ರಾರಂಭಗೊಳ್ತಾ ಇದೆ. ನಿನ್ನೆಯ 3ನೇ ಎಪಿಸೋಡ್ನಲ್ಲಿ ಭಗವಂತ ಭೂಭಾರಣ ಕಾರ್ಯವನ್ನು ಕೈಗೊಳ್ತಾ ಇದ್ದಾನೆ. ಇದಕ್ಕಾಗಿ ನಾರದರು ಕಂಸನಿಗೆ ಹಿಂದಿನ ವೃತ್ತಾಂತವನ್ನು ಹೇಳಿದರು ಅಂತ ವಿಷಯ ಪ್ರಸ್ತಾಪ ಆಗಿತ್ತು. ಕಂಸ ಭೂಭಾರಹರಣದ ಕಾರ್ಯದ ದೇವತಾ ಕಾರ್ಯ ಸಲುವಾಗಿ ನಾರದ ಹೇಳಿದರು. ನಾರದ ಮಾತನ್ನು ಕೇಳಿ ನಾರದೇನು ಹೇಳಿದರು? ಕಂಸ, ನೀನು ಕಾಲನೇಮಿ ಮಹಾ ಅಸುರ, ನಿನ್ನ ಜೊತೆ ಹುಟ್ಟಿರ್ತಕ್ಕಂಥವರೆಲ್ಲ, ನಿನ್ನ ಜೊತೆಗಿರ್ತಕ್ಕಂಥವರೆಲ್ಲ ರಾಕ್ಷಸರು, ಈ ಯಾದವರೆಲ್ಲ ದೇವತೆಗಳು ಅಂತೆಲ್ಲ ತಿಳಿಸಿ ನಿಮ್ಮನ್ನು ಕೊಲ್ಲೋದಕ್ಕೋಸ್ಕರನೇ ಈ ಭಗವಂತನ ಅವತಾರ ಮತ್ತು ಯಾದವರ ಅವತಾರ ಅಂತೆಲ್ಲ ತಿಳಿಸಿದರು. ಸಿಟ್ಟು ಬಂತು ಕಂಸನಿಗೆ. ಕಂಸನು ನಾರದರ ಮಾತನ್ನು ಕೇಳಿ ಏನು ಮಾಡಿದನು? ಕಂಸನು ವಸುದೇವ ದೇವಕಿಯರ ಬಗೆಗೆ ಕಿಡಿಕಿಡಿಯಾದನು. ಅವರನ್ನು ಜೈಲಿಗೆ ಹಾಕಿದ. ಹುಟ್ಟಿದ ಎಲ್ಲ ಮಕ್ಕಳನ್ನು ಕೊಲ್ಲುತ್ತಾ ಬಂದ. ಯಾದವರ ದ್ವೇಷದ ಭಾಗವಾಗಿ ಯಾದವರ ರಾಜನಾಗಿದ್ದ ತನ್ನ ತಂದೆನೇ ಉಗ್ರಸೇನನ್ನು ಜೈಲಿಗೆ ಹಾಕಿ ತಾನೇ ಶೂರಸೇನ ರಾಜ್ಯಾಧಿಕಾರವನ್ನು ಕೈಗೆತ್ತಿಕೊಂಡನು. ಯಾದವರು ಮಥುರೆಯನ್ನು ತೊರೆದುದೇಕೆ? ಕಂಸನು ಬಲಿಷ್ಠನಾಗಿ ಯಾದವರನ್ನು ಪೀಡಿಸುತ್ತಿದ್ದರಿಂದ. ಕಂಸನು ಬಲಿಷ್ಠ ಹೇಗಾದ? ಜರಾಸಂಧ, ಪ್ರಲಂಬಾಸುರ, ಬಕಾಸುರ, ಚಾಣೂರ, ಮುಷ್ಟಿಕ ಮುಂತಾದ ದುಷ್ಟಜಟ್ಟಿಗಳು, ಮೈಂದ, ವಿವಿಧರು, ಪೂತನ, ಅರಿಷ್ಟಾಸುರ, ತೃಣಾವರ್ತ, ಕೇಶಿ ಇವರೆಲ್ಲ ದಾನವರೇ, ಧೇನುಕಾಸುರ, ನರಕಾಸುರ, ಬಾಣಾಸುರ ಮುಂತಾದವರ ಬೆಂಬಲದಿಂದ ಕಂಸ ಬಲಿಷ್ಠನಾಗಿದ್ದಾನೆ. ಬಹುಪಾಲು ಯಾದವರು ಎಲ್ಲಿಗೆ ವಲಸೆ ಹೋದರು? ಆ ಮಥುರ ಬಿಟ್ಟು ಕಂಸನ ಭಯದಿಂದ. ಕುರು, ಪಾಂಚಾಲ, ಕೇಕಯ, ಶಾಲ್ವ ಅಥವಾ ಸಾಲ್ವ, ವಿದರ್ಭ, ನಿಷಧ, ವಿದೇಹ, ಕೋಸಲ ಮುಂತಾದ ಪ್ರದೇಶಗಳಿಗೆ ಅಥವಾ ರಾಜ್ಯಗಳಿಗೆ ವಲಸೆ ಹೋದರು. ಮಥುರೆಯಲ್ಲಿ ಯಾರು ಉಳಿದರು? ಕಂಸನ ಸಂಬಂಧಿಗಳಾದ ಅಕ್ರೂರನಂಥ ಕೆಲವು ಜನರು ಉಳಿದುಕೊಂಡರು. ಶ್ರೀಹರಿಯು ದುರ್ಗಾದೇವಿಗೆ ಏನೆಂದು ಆದೇಶಿಸಿದನು? ಈಗಾಗಲೇ ಗಮನಿಸಿದಂತೆ ಕಂಸ ಏನು ಮಾಡಿದ? ದೇವಕಿಗೆ ಹುಟ್ಟಿದ ಮೊದಲಿನ 6 ಮಕ್ಕಳನ್ನು ನಿರ್ದಯಾಗಿ ಕತ್ತರಿಸಿ ಹಾಕಿಬಿಟ್ಟ. ಅದಕ್ಕಾಗಿ ವಸುದೇವ ದೇವಕಿಯರು ಅವರು ಅವತಾರ ಮಾಡಿದ್ದಾರೆ ಅಂತೆಲ್ಲ ಮಾತನ್ನು ಹೇಳಿದ ಕೂಡಲೇ ಸಿಟ್ಟು ಬಂತವನಿಗೆ ಜೈಲಿಗೆ ಹಾಕಿಬಿಟ್ಟ. ಅವ್ರನ್ನ 6 ಮಕ್ಕಳನ್ನು ಕಳ್ಕೊಂಡಿದ್ದ ದೇವಕಿ ಈ 7ನೇ ಗರ್ಭಧಾರಣೆ ಮಾಡಿದ್ದಾಳೆ. ಆಗ ಭಗವಂತ ದುರ್ಗಾದೇವಿಗೆ ಆದೇಶ ನೀಡಿದ್ದಾನೆ. ಏನು? ಈಗ ದೇವಕಿ 6 ಮಕ್ಕಳನ್ನು ಕಳ್ಕೊಂಡು 7ನೇ ಗರ್ಭಧಾರಣೆ ಮಾಡಿದ್ದಾಳೆ. ಆ ಗರ್ಭದಲ್ಲಿ ಬಲರಾಮ ಇದ್ದಾನೆ. ನೀನೇನು ಮಾಡಬೇಕು? ಮಥುರೆಗೆ ಹೋಗಿ ದೇವಕಿಯ ಗರ್ಭದಲ್ಲಿರ್ತಕ್ಕಂತಹ ಆ ಬಲರಾಮನನ್ನು ಅಂದರೆ ಆ ಗರ್ಭವನ್ನು ಸೆಳೆದು ವಸುದೇವನ ಮತ್ತೊಬ್ಬ ಪತ್ನಿಯಾಗಿರತಕ್ಕಂಥ ರೋಹಿಣೀ ದೇವಿ, ಅವಳಿಗೆ ಗೂಗಲ್ದಲ್ಲಿದ್ದಾಳೆ, ಅವಳ ಉದರದಲ್ಲಿ ಅಥವಾ ಹೊಟ್ಟೆಯಲ್ಲಿ ಈ ಗರ್ಭವನ್ನು ಇಡಬೇಕು. ನಾನೇ ಮುಂದೆ ದೇವಕಿಗೆ 8ನೇ ಗರ್ಭದಲ್ಲಿ ಅವತಾರ ಮಾಡ್ತೇನೆ, 8ನೇ ಮಗುವಾಗಿ. ನೀನಲ್ಲಿ ನಂದ ಪತ್ನಿಯಲ್ಲಿ ಯಶೋದೆಯಲ್ಲಿ ಅವತಾರವನ್ನು ಮಾಡು ಅಂತ ದುರ್ಗಾದೇವಿಗೆ ಆದೇಶ ಕೊಟ್ಟ ಭಗವಂತ. ಇಷ್ಟೇ ಅಲ್ಲ, ಲಕ್ಷ್ಮಿಗೆ ನಿನಗೆ ದುರ್ಗಾ ಮುಂತಾದ ಹೆಸರುಗಳು ಬರುತ್ತವೆ ಅಂತ ಕೂಡ ಹೇಳಿದ. ಈ ದುರ್ಗಾ ಅನ್ನೋ ಹೆಸರು ಯಾಕೆ ಬಂತು ಲಕ್ಷ್ಮೀದೇವಿಗೆ ಅಂತಂದರೆ, ದುರ್ಜ್ಞೇಯತ್ವಾತ್ ದುಃಖದತ್ವಾತ್ ದುಷ್ಪ್ರಾಪ್ಯತ್ವಾಚ ದುರ್ಜನೈ ಸತಾಂ ಅಭಯದತ್ವಾಚ ದುರ್ಗಾತ್ವಂ ಹೃದ್ಗುಹಾಶ್ರಯಾತ್ ಅನ್ನುವ ಮಾತಿನಂತೆ ದುರ್ಗೆಗೆ ಆ ಹೆಸರು ಯಾಕೆ? ದುರ್ಗಾ, ದುಃಖೇನ ಗಂತುಂ ಶಕ್ಯ ದುರ್ಗಾ, ಆ ಶಬ್ದದ ವಿವರಣೆ. ಅಂದರೆ ದುರ್ಜನರಿಗೆ ದುರ್ಗೆಯನ್ನು ತಿಳಿಯಲು ಸಾಧ್ಯ ಇಲ್ಲ. ದುರ್ಗೆಯನ್ನು ತಿಳಿಯಲಿಲ್ಲ ಅಂದರೆ ಅವಳ ಅನುಗ್ರಹ ಇಲ್ಲವೇ ಇಲ್ಲ, ಅನುಗ್ರಹವನ್ನು ಪಡೆಯಲು ಸಾಧ್ಯವಿಲ್ಲ. ದುರ್ಜನರಿಗೆ ದುಃಖವನ್ನೇ ನೀಡುವವಳು, ಅದಕ್ಕಾಗಿ ದುರ್ಗೆ. ಭಕ್ತರ ಹೃದಯ ಗುಹೆಯಲ್ಲಿದ್ದು ಸಜ್ಜನರ ರಕ್ಷಣೆ ಮಾಡಲು ಕೂಡ ಅವಳಿಗೆ ದುರ್ಗಾ ಅನ್ನುವ ಹೆಸರಿದೆ. ಈ ಗರ್ಭ ಸೆಳೆತದಿಂದ ದುರ್ಗೆಗೆ ಯಾವ ಹೆಸರುಗಳು ಬಂದವು? ದುರ್ಗಾ, ಭದ್ರಕಾಳಿ, ವಿಜಯ,
ವೈಷ್ಣವಿ, ಕುಮುದ, ಚಂಡಿಕಾ, ಕೃಷ್ಣ, ಮಾಧವಿ, ಕನ್ಯಕಾ, ಮಾಯಾ, ನಾರಾಯಣಿ, ಈಶಾನ, ಶಾರದಾ, ಅಂಬಿಕಾ ಎಲ್ಲ ಹೆಸರುಗಳು ದುರ್ಗೆಗೆ ಪ್ರಾಪ್ತವಾಗಿವೆ. ಹೆಣ್ಣು ಮಕ್ಕಳು ಹುಟ್ಟಿದಾಗ ಲಕ್ಷ್ಮಿ ಹೆಸರಿಡಬೇಕು ಅಂತ ಯೋಚನೆ ಮಾಡ್ತಿರ್ತಾರೆ. ಆ ಲಕ್ಷ್ಮಿ ಬರೀ ಅದೇ ಎಲ್ಲ ಆಗಿದೆ, ಹೊಸ ಹೆಸರಿದ್ರೆ ಒಳ್ಳೆಯದಲ್ಲ ಅಂತ ಯೋಚನೆ ಮಾಡತಕ್ಕಂಥವರಿಗೆ ಈ ಮಾಹಿತಿಯನ್ನು ಇಟ್ಕೊಳ್ಬೋದು. ದುರ್ಗೆಗೆ ಲಕ್ಷ್ಮಿ ಅವತಾರಗಳಾಗಿರ್ತಕ್ಕಂಥವುಗಳು ಇವೆಲ್ಲ ಹೆಸರುಗಳು ಅವೇ. ವೈಷ್ಣವಿ, ವಿಜಯ, ಮಾಧವಿ, ನಾರಾಯಣಿ ಇತ್ಯಾದಿ ಇವೆಲ್ಲ ದುರ್ಗೆ ಹೆಸರುಗಳಾಗಿರ್ತಕ್ಕಂಥದ್ದು. ಆ ಮಕ್ಕಳಿಗೆ ಹೆಸರಿಡಲಿಕ್ಕೆ ಇವುಗಳನ್ನು ಬಳಸ್ಕೊಳ್ಬೋದು. ಗರ್ಭವನ್ನು ಸೆಳೆದಾಗ ಏನಾಯಿತು, ದೇವಕಿಯ ಗರ್ಭಸ್ರಾವವಾಯಿತು ಅಂತ ಜನರೆಲ್ಲ ಮಾತಾಡಿಕೊಂಡ್ರು. ಕಂಸನು ಕೂತಾಗ ನಿಂತಾಗ ಎಲ್ಲೆಡೆ ಹರಿಯನ್ನೇ ಧ್ಯಾನಿಸುತ್ತಾ 8ನೇ ಮಗುವಿನ ಹುಟ್ಟಿಗೆ ಕಾದು ಕುಳಿತನು ಅಂತ ಒಂದು ಮಾತುಂಟು. ಏನು ಹಾಗಂದರೆ ಅಂತ. ಅಲ್ಲ, ಕೂತಾಗ ನಿಂತಾಗ ಹರಿಯ ಧ್ಯಾನ, ಕಂಸ ಒಂದಕ್ಕೊಂದು ಸಂಬಂಧನೇ ಇಲ್ಲ ಇದು ಅಂತ ಅನುಭವ ಮೇಲ್ನೋಟಕ್ಕೆ ಆ ಚಿಂತನೆಯನ್ನು ಮಾಡತಕ್ಕಂಥದ್ದು. ಹರಿಯು ವಸುದೇವ ದೇವಕಿಯರನ್ನು ಪ್ರವೇಶಿಸ್ತಾನೆ. ದೇವಕಿಯು ಹರಿಯನ್ನು ಹೊತ್ತಿದ್ದರಿಂದ, ಗರ್ಭದಲ್ಲಿ ಇದ್ದುದರಿಂದ ಮೈಕಾಂತಿ ಬಂತವಳಿಗೆ ಒಂದು ಒಳ್ಳೆಯ ರೀತಿಯ ಮೈಕಾಂತಿಯಿಂದ ಬೆಳಗಿದಳು. ಕಂಸನು ದೇವಕಿಯ ಮೈಕಾಂತಿಯಿಂದ ಹರಿಯು ಅವತರಿಸಲಿರುವುದನ್ನು ಊಹಿಸಿದನು. ಇದು 8ನೇ ಮಗು ಬಹುಶಃ ಆ ದೇವರೇ ಹುಡುಕ್ತಾನೆ, ಆಕೆ ಮೈಕಾಂತಿ ನೋಡಿ ಹಂಗೆ ಅನಿಸ್ಲಿಕ್ಕತ್ತದ ಅಂತ ಅವನಿಗೂ ಸ್ವಲ್ಪ ಗಮನದಲ್ಲಿ ಬಂತು. ಸ್ತ್ರೀ ಮತ್ತು ತಂಗಿ ಗರ್ಭಿಣಿ ಬೇರೆ, ಇಂಥವನ್ನು ಕೊಂದು ಬಿಟ್ಟರೆ ನನಗೆ ಅಪಕೀರ್ತಿ ಬರೋದು ಪಕ್ಕ, ಸರ್ವನಾಶ ಆಗೋದು ನಿಶ್ಚಿತ, ಬೇಡ ಅಂತ ಭಾವಿಸಿದ ಕಂಸ. ಕಂಸನಲ್ಲಿ ಜೀವದ್ವಯಾವೇಶ ಇಟ್ಕೊಳ್ಬೇಕು. ಒಂದು ಸುಜೀವ ಮತ್ತೊಂದು ದುಷ್ಟಜೀವ. ಸುಜೀವನ ಆವೇಶ ಇದ್ದಾಗ ಅವನು ಈ ರೀತಿ ಮಾತಾಡ್ತಾನೆ, ಏನು ಕೂತಲ್ಲಿ ನಿಂತಲ್ಲಿ ಸ್ಮರಣೆ, ಸುಜೀವದ ಪ್ರಭಾವ ಇದು. ಇನ್ನು ಅವನು ರಾಕ್ಷಸಿ ಪ್ರಭಾವ, ಕೊಂದು ಹಾಕಿಬಿಡ್ತಾನೆ, ತಿಂದು ಹಾಕಿಬಿಡ್ತಾನೆ, ಪೀಸ್ ಮಾಡ್ತಾನೆ, ಕತ್ತರಿಸ್ತೇನೆ, ಇವೆಲ್ಲ ರಾಕ್ಷಸೀಯ ವರ್ತನೆಗಳೆಲ್ಲ ಅಸುರಾವೇಶದಿಂದ. ಅದಕ್ಕಾಗಿ ದೇವಕಿಯನ್ನು ಕೊಲ್ಲದೆ ಹುಟ್ಟಿದ ಮಗುವಿಗಾಗಿ ಕಾದು ಕುಳಿತಿದ್ದಾನೆ. ಹರಿಯು ವಸುದೇವ ದೇವಕಿಯರನ್ನು ಪ್ರವೇಶಿಸಿದನು ಅಂತ ಒಂದು ಮಾತು ಬಂತಾಗಲೇ. ಏನು ಹಾಗಂದರೆ, ಸಾಮಾನ್ಯವಾಗಿ ಮಕ್ಕಳು ಹುಡುತಕ್ಕಂಥ ಕ್ರಮ ಹೇಗೆ ವಾಮನ ಪುರಾಣ ತಿಳಿಸಿಕೊಡ್ತಾ ಇದೆ. ಆವಿಶ್ಯ ಪಿತರಂ ವಿಷ್ಣು ಸ್ವರೂಪೇಣೈವ ಮಾತರಂ ವಿಡಂಬನಾರ್ಥಂ ಲೋಕಸ್ಯ ನಿರ್ಜನಿಶ್ಚಾಪ್ಯಥಾವಿಶತ್. ಜನರು ಹುಡುತಕ್ಕಂಥ ಕ್ರಮ ಹೇಗೆ, ಭಗವಂತ ಹುಡುತಕ್ಕಂಥ ಕ್ರಮ ಹೇಗೆ, ಅದನ್ನು ಸ್ವಲ್ಪ ವಾಮನ ಪುರಾಣ ಗಮನಕ್ಕೆ ತಂದು ಕೊಡ್ತಾ ಇದೆ. ಜನರು ಹುಡುತಕ್ಕಂಥ ಕ್ರಮ ಅಂತಂದರೆ, ಮಳೆ ಏನು ಬೀಳುತ್ತದೆ, ಮಳೆಯ ಮೂಲಕ ಧಾನ್ಯದ ಒಳಗೆ ಪ್ರವೇಶ ಮಾಡ್ತಾರೆ ಜೀವರು. ಆ ಧಾನ್ಯವನ್ನು ತಿಂದಿರತಕ್ಕಂತಹ ಪುರುಷನ ದೇಹವನ್ನು ಆ ಜೀವ ಪ್ರವೇಶ ಮಾಡ್ತಾನೆ, ವೀರ್ಯಾಣುವಿನಲ್ಲಿ ಹೋಗಿ ಸೇರ್ಕೋತಾನೆ. ಆ ವೀರ್ಯಾಣುವಿನ ಮೂಲಕ ತಾಯಿಯ ಗರ್ಭ ಸೇರ್ಪಡೆಗೊಳ್ತಾನೆ, ಆಮೇಲೆ ಜನ್ಮ ಪಡಿತಾನೆ. ಇದು ಜೀವನ ಉತ್ಪತ್ತಿಯ ಕ್ರಮ. ಇಂತಹ ಪ್ರೊಸೆಸ್ಸು ಪ್ರಾಪರ್ ಚಾನಲ್ಲು ಇವ್ಯಾವ ಭಗವಂತನಿಗೆ ಇಲ್ಲ. ಆದರೂ ಕೂಡ ಮೊದಲು ವಸುದೇವನನ್ನು ಭಗವಂತ ಪ್ರವೇಶ ಮಾಡಿದ, ಅನಂತರ ದೇವಿ ಗರ್ಭವನ್ನು ಪ್ರವೇಶ ಮಾಡಿ ಜನ್ಮ ಪಡೆದನು ಅಂತ ಹೇಳುವಾಗ, ಸಾಮಾನ್ಯ ಜೀವರ ಹುಟ್ಟಿನಂತೆ ಹರಿವಾರಿ ತೋರಿಕೊಳ್ಳುವುದು ವಿಡಂಬನೆಗಾಗಿ, ಸುಮ್ಮನೆ ಜನರಿಗೆ ತೋರ್ಸೋಕ್ಕೋಸ್ಕರ, ಅಸುರಮೋಹನ ಅಂತ ಕೂಡ ಇಟ್ಕೋಬಹುದು ಅನ್ನೋ ಮಾತನ್ನು ನೋಡ್ತಕ್ಕಂಥದ್ದು. ಗರ್ಭಧಾರಣೆ ಮಾಡಿದ್ದಾಳೆ ದೇವಕಿ, ಸಾಕ್ಷಾತ್ ಭಗವಂತ ಒಳಗೆ ಪ್ರವೇಶ ಮಾಡಿದ್ದಾನೆ. ಭಗವಂತನಿಗೆ ಗರ್ಭವಾಸದ ದುಃಖ ಇಲ್ಲ, ನಮಗನಿವಾರ್ಯ. ಒದ್ದಾಡ್ತೀವಿ, ಹಿಂದೆ ಬಂದಿದೆ ತೃತೀಯ ಸ್ಕಂದದಲ್ಲಿ. ಗರ್ಭವಾಸದೊಳಗೆ ಏನು ದುಃಖ, ಈ ಜೀವನಿಗೆ ಯಾವಾಗ ಸುಖ ಇದೆ? ಹುಟ್ಟಿದ ಮೇಲಲ್ಲ, ಹುಟ್ಟೋಕ್ಕಿಂತ ಮುಂಚೆನೇ ಗರ್ಭವಾಸದಲ್ಲಿ ಕೂಡ ದುಃಖ ಇದ್ದೇ ಇದೆ, ಅಪರಿಮಿತ ದುಃಖ. ದುಃಖದ ಸಂದರ್ಭ ಮುಕ್ತಾಯ ಆಗೋದು ಅಂತ ಇಲ್ವೇ ಇಲ್ಲ. ಹಾಗಾಗಿ ನಮಗೆಲ್ಲ ದುಃಖ ಇದ್ದೇ ಇದೆ. ಹಾಗೆ ಭಗವಂತನು ಕೂಡ ಗರ್ಭದಲ್ಲಿದ್ದಾನೆ ಅಂದರೆ ದುಃಖ ಉಂಟು? ನೋ, ಭಗವಂತನ ದುಃಖ ಇಲ್ಲ. ಮತ್ತು ಅಲ್ಲಾಕಿದ್ದಾನೆ ಹಾಗಾರೆ ಅಂತಂದರೆ, ಎಲ್ಲ ಕಡೆಗೂ ಇರಬೇಕಾಗಿದೆ ಅವನೊಂದು ಗುಣ, ಅವನೊಂದು ಲಕ್ಷಣ. ಅಂತರ್ಬಹಿಶ್ಚ ತತ್ಸರ್ವಂ ವ್ಯಾಪ್ಯ ನಾರಾಯಣ ಸ್ಥಿತಃ. ಭಗವಂತ ಮನೆಯ ಒಳಗೆ ಮನೆಯ ಹೊರಗೆ ಎಲ್ಲ ಕಡೆಗೂ ಇದ್ದಾನೆ. ಹಾಗಾಗಿ
ಎಲ್ಲ ಕಡೆಗೆ ಇರಬೇಕಾಗಿರ್ತಕ್ಕ ಅವನ ಕರ್ತವ್ಯ, ಅವನ ಧರ್ಮ, ಅವನ ಲಕ್ಷಣ ಇಲ್ಲೂ ಇರಬೇಕಾಗಿಲ್ಲ, ಇದ್ದಾನಷ್ಟೇ. ಅಷ್ಟು ಬಿಟ್ಟರೆ ಗರ್ಭದಲ್ಲಿರತಕ್ಕಂಥ ದುಃಖ ಭಗವಂತನಿಗೆ ಇಲ್ಲವೇ ಇಲ್ಲ. ಅದಕ್ಕಾಗಿ ಭಗವಂತ ಆ ಗರ್ಭವನ್ನು ಪ್ರವೇಶ ಮಾಡಿದ್ದಾನೆ. ಬ್ರಹ್ಮಾದಿಗಳು ಬಂದಿದ್ದಾರೆ ದೇವಕಿಯ ಬಳಿಗೆ, ಬಂದು ಗರ್ಭಸ್ತೋತ್ರವನ್ನು ಮಾಡಿದ್ದಾರೆ. ಈ ಗರ್ಭಸ್ತುತಿ ಬ್ರಹ್ಮಾದಿಗಳು ಮಾಡಿರತಕ್ಕಂಥದ್ದು ಎಷ್ಟು ಶ್ಲೋಕಗಳಿದೆ? ಗರ್ಭಸ್ತುತಿ 16 ಶ್ಲೋಕಗಳಲ್ಲಿದೆ. ಈ ಗರ್ಭಸ್ತುತಿಯ ಮೊದಲನೇ ಶ್ಲೋಕ ಯಾವುದು? ಸತ್ಯವ್ರತಂ ಸತ್ಯಪರಂ ತ್ರಿಸತ್ಯಂ ಸತ್ಯಸ್ಯ ಯೋನಿಂ ನಿಹಿತಂಚ ಸತ್ಯೇ ಸತ್ಯಸ್ಯ ಸತ್ಯಮುತ ಸತ್ಯನೇತ್ರಂ ಸತ್ಯಾತ್ಮಕಂ ತ್ವಾಂ ಶರಣಂ ಪ್ರಪನ್ನಾಃ. ಸತ್ಯ ಶಬ್ದವನ್ನೇ ಬಳಸಿ ಸುಂದರವಾದ ಒಗಟಿನ ಧಾಟಿಯ ಸ್ತೋತ್ರವನ್ನು ರಚನೆ ಮಾಡಿದ್ದಾರೆ ವ್ಯಾಸರು. ಬ್ರಹ್ಮಾದಿಗಳ ಸ್ತೋತ್ರವನ್ನು ಮಾಡಿದ್ದಾರೆ. ಏನು ಹಾಗಂದರೆ ಈ ಶ್ಲೋಕಕ್ಕರ್ಥ, ಇದರ ಸಾರಾಂಶ ಏನು ಅಂತ ನೋಡೋದಾಗಿದ್ದರೆ, ಶ್ರೀಹರಿ ಸತ್ಯ, ಸತ್ಯವ್ರತ, ತ್ರಿಸತ್ಯ, ಸತ್ಯೇ ನಿಹಿತ, ಸತ್ಯನೇತ್ರ, ಸತ್ಯಸ್ಯ ಸತ್ಯ, ಸತ್ಯಾತ್ಮಕ ಎಂದು ಮುಂತಾಗಿ ಬ್ರಹ್ಮಾದಿಗಳು ಸ್ತೋತ್ರ ಮಾಡಿದ್ದಾರೆ. ಇದರ ವಿವರಣೆ ಏನು? ಸತ್ಯ ಸತ್ಯ ಅಂತ ಭಗವಂತನ ಹೇಳ್ತೀವಿ. ಏನು ಹಾಗಂದರೆ, ತಂತ್ರ ಭಾಗವತ ಮಾತನ್ನು ಶ್ರೀಮದ್ ಆಚಾರ್ಯರು ಉಲ್ಲೇಖ ಮಾಡ್ತಾ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಸಚ್ಛಬ್ದ ಉತ್ತಮಂ ಬ್ರೂಯಾತ್ ಆನಂದಂ ತೀತಿ ವೈ ವದೇತ್ ಏತಿ ಜ್ಞಾನಂ ಸಮುದ್ದಿಷ್ಟಂ ಪೂರ್ಣಾನಂದ ದೃಶಿಸ್ತತಃ. ಇವೇ ಮುಂತಾದ ಮಾತುಗಳು ನಾವಲ್ಲಿ ನೋಡ್ತೀವಿ. ಏನು ಹಾಗಂದರೆ, ಸತ್ ಅಂದರೆ ಉತ್ತಮ, ಶ್ರೇಷ್ಠ, ವಿಶಿಷ್ಟ, ಸೂಪರ್, ಸುಪ್ರೀಂ ಅಂತ ಹೀಗೆಲ್ಲ ಅರ್ಥ. ತಿ ಅಂದರೆ ಆನಂದ ಅಂತ ಅರ್ಥ. ಸತ್ ತಿ ಆನಂದ, ಯ ಅಂದರೆ ಜ್ಞಾನ ಅಂತ ಅರ್ಥ. ನಾವಂದಿತ್ತು ನೋಡ್ರಿ, ಯಾ 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 ಅಂತ ಜ್ಞಾನ ಆಯಿತು. ಯಾ ಅದೇ ಜ್ಞಾನದ್ದು ಸಂಕೇತ, ತಿಳಿತು, ಗೊತ್ತಾಯಿತು ಅಂತ ಯಾ 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 ಜ್ಞಾನ. ಆದ್ದರಿಂದ ಸತ್ ಯ ಸತ್ಯ ಅಂದರೆ ಪೂರ್ಣ ಜ್ಞಾನ ಆನಂದವಿರತಕ್ಕಂಥವನು ಭಗವಂತ ಆಗಿದ್ದಾನೆ ಅನ್ನೋ ಮಾತನ್ನು ನಾವಿಲ್ಲಿ ನೋಡ್ತಕ್ಕಂಥದ್ದು. ಹಾಗೆಯೇ ಪೂರ್ಣ ಜ್ಞಾನ ಆನಂದಮಯನಾಗಿರ್ತಕ್ಕಂಥವನು ಭಗವಂತ ಎಲ್ಲ ಅವತಾರಗಳಲ್ಲಿ ಪೂರ್ಣಜ್ಞಾನಮಯ ಆಗಿರ್ತಕ್ಕಂಥದ್ದರಿಂದ ಸತ್ಯವ್ರತ, ಅವನ ರಾಮ, ಕೃಷ್ಣ, ವೇದವ್ಯಾಸ ಎಲ್ಲ ಅವತಾರಗಳಲ್ಲಿ ಯಾವುದೇ ರೀತಿ ವ್ಯತ್ಯಾಸ ಇಲ್ಲವೇ ಇಲ್ಲ. ಪೂರ್ಣ ಜ್ಞಾನಾನಂದಮಯನಾಗಿರ್ತಕ್ಕಂಥ ಏಕರೂಪನಾಗಿರ್ತಕ್ಕಂಥ ಭಗವಂತ ಆದ್ದರಿಂದ ಸತ್ಯವ್ರತ. ಪ್ರಮುಖನಾಗಿ 3 ವೇದಗಳು, ಋಗ್ವೇದ, ಯಜುರ್ವೇದ, ಸಾಮವೇದಗಳಿಂದ ಪ್ರತಿಪಾದ್ಯನಾದ್ದರಿಂದ ಅವನಿಗೆ ತ್ರಿಸತ್ಯ ಅಂತ ಹೆಸರು. ಅಷ್ಟೇ ಅಲ್ಲ, ಸತ್ಯೇ ನಿಹಿತ. ಈ ಪ್ರಪಂಚ ನಾವೇನೀಗ ಇದ್ದೇವೆ, ಹುಟ್ಟಿ ಬಂದಿದ್ದೇವೆ, ನನ್ನ ಅಜ್ಜನೂ ಇದ್ದ, ನನ್ನ ತಂದೆಯೂ ಇದ್ದರು, ಮತ್ತು ನನ್ನ ಮುತ್ತಜ್ಜನೂ ಇದ್ದ, ಹೀಗೆಲ್ಲ ತಲೆಮಾರುಗಳಿಂದ ಸತ್ಯವಾಗಿರ್ತಕ್ಕ ಪ್ರಪಂಚ ಅಂತ ಅರ್ಥ. ಯಾರಿಗೂ ಕೂಡ ಸುಳ್ಳು ಅನ್ನೋ ಭಾವನೆ, ಅಭಿಪ್ರಾಯ ಬಂದದ್ದಿಲ್ವೇ ಇಲ್ಲ. ಈ ಸತ್ಯವಾದ ಪ್ರಪಂಚ ಭಗವಂತ ಅದಕ್ಕೆ ನಿಯಾಮಕನಾಗಿರೋದ್ರಿಂದ ಸತ್ಯೇ ನಿಹಿತ. ಸತ್ಯವಾದ ಜಗತ್ತಿಗೆ ನೇತಾರನಾದ್ದರಿಂದ ಸತ್ಯನೇತ್ರ. ಸತ್ಯವಾದ ಪ್ರಪಂಚಕ್ಕೆ ಜ್ಞಾನಾನಂದಾದಿ ನೀಡುವುದರಿಂದ ಸತ್ಯಸ್ಯ ಸತ್ಯ ಅನ್ನೋ ಮಾತನ್ನು ನೋಡ್ತಕ್ಕಂಥದ್ದು. ಲಯಕಾಲದಲ್ಲಿ ಸತ್ಯ ಪ್ರಪಂಚವನ್ನು ತನ್ನ ಹೊಟ್ಟೆ ಒಳಗೆ ಇಟ್ಟುಕೊಳ್ಳುವುದರಿಂದ ಸತ್ಯಾತ್ಮಕನಾಗಿದ್ದಾನೆ. ಹೀಗೆ ಬ್ರಹ್ಮಾದಿಗಳು ದೇವಕೀ ಗರ್ಭಸ್ಥ ಹರಿಯನ್ನು ಸ್ತುತಿಸಿದ್ದಾರೆ. ಶ್ರೀಕೃಷ್ಣ.